ನಮಸ್ಕಾರ ಪ್ರೀತಿ ವಿದ್ಯಾರ್ಥಿಗಳೇ, ನಾನು ರಮೇಶ್ ಮೂಡಲ್ಗಿ, ಸರ್ಕಾರಿ ಪ್ರೌಢಶಾಲೆ ಕನ್ಮೇಶ್ವರ್, ತಾಲೂಕು ಜೇವರ್ಗಿ. ಇವತ್ತು ನಾವು ಮುಖ್ಯವಾಗಿ ಇಲ್ಲಿ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು. ಈ ಎರಡು ಪಾಠಕ್ಕೆ ಸಂಬಂಧಪಟ್ಟಾಗೆ ಪರೀಕ್ಷಾ ದೃಷ್ಟಿಯಿಂದ ಕೇಳ್ತಕ್ಕಂಥ ಕೆಲವೊಂದು ಅನ್ವಯಿಕ ಪ್ರಶ್ನೆಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಅನ್ವಯಿಕ ಪ್ರಶ್ನೆಗಳು ಅಂತಂದರೆ ನೇರವಾಗಿರಲಾರ ಸ್ವಲ್ಪ ಏನಪ್ಪ ಅಂದರೆ ವಿದ್ಯಾರ್ಥಿಗಳ ಬುದ್ಧಿಮಟ್ಟವನ್ನು ಅಳತೆ ಮಾಡಲಿಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ನಮ್ಮ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ಅದಕ್ಕೆ ಯಾವುದೇ ವಿದ್ಯಾರ್ಥಿಗಳು ಗೊಂದಲಕ್ಕೆ ಒಳಗಾಗಲಾರದೆ ಈ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಉತ್ತರಿಸಿದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟ ಆಗಲ್ಲ. ಅದಕ್ಕೆ ಆ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಸುಳಿವುಗಳನ್ನು ಅಥವಾ ಒಂದು ಕ್ಲೂಸ್ಗಳನ್ನು ಅಲ್ಲೇ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ. ಬಟ್ ಪ್ರಶ್ನೆ ದೊಡ್ಡದಿದೆ, ಉತ್ತರ ಹೆಂಗೆ ಬರೀಬೇಕು ಅಂಥೇಳಿ ಯಾರೂ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರಶ್ನೆ ದೊಡ್ಡದಿದ್ದರೂ ಕೂಡ ಅದಕ್ಕೆ ಉತ್ತರ ಮಾತ್ರ ಚಿಕ್ಕದಾಗಿನೇ ಇರುತ್ತೆ. ಅದಕ್ಕೆ ಯಾರೂ ವಿದ್ಯಾರ್ಥಿಗಳು ಭಯ ಪಡಲಿಕ್ಕೆ ಹೋಗಬಾರ್ದು. ಇಲ್ಲಿ ಮೊದಲೇ ಪ್ರಶ್ನೆ, ನೀರಿನಲ್ಲಿ ವಿಲೀನಗೊಳ್ಳಬಲ್ಲ ಎಕ್ಸ್ ಎಂಬ ಲೋಹೀಯ ಆಕ್ಸೈಡ್ ನ ದ್ರಾವಣದಲ್ಲಿ ನೀಲಿ ಬಣ್ಣದ ಲಿಟ್ಮಸ್ ಅನ್ನು ಒದ್ದಿದಾಗ ಅದು ಯಾವುದೇ ರೀತಿಯ ಬದಲಾವಣೆಗೆ ಒಳಪಡುವುದಿಲ್ಲ. ಹಾಗಾದರೆ ಆಕ್ಸೈಡ್ನ ಸ್ವಭಾವವನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆ. ವಿದ್ಯಾರ್ಥಿಗಳಲ್ಲಿ ಎಕ್ಸ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಲೋಹೀಯ ಆಕ್ಸೈಡ್. ಯಾವುದೇ ಒಂದು ಲೋಹದ ಆಕ್ಸೈಡ್ಗಳು ಯಾವಾಗಲೂ ಪ್ರತ್ಯಾಮ್ಲೀಯ ಗುಣಧರ್ಮ ಹೊಂದಿರ್ತವೆ. ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯ ಗುಣಧರ್ಮವನ್ನು ಹೊಂದಿರ್ತವೆ. ಇಷ್ಟು ಗೊತ್ತಾಗ್ಬಿಟ್ರೆ ನಮಗೆ ಉತ್ತರವನ್ನು ತುಂಬ ಸುಲಭವಾಗಿ ಬರಿಬೋದು. ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಲೋಹೀಯ ಆಕ್ಸೈಡ್ ಆಗಿರುವುದರಿಂದ ಇದು ಪ್ರತ್ಯಾಮ್ಲೀಯ ಆಕ್ಸೈಡ್ನ ಒಂದು ಸ್ವಭಾವವನ್ನು ಒಳಗೊಂಡಿರುತ್ತೆ. ಆಮೇಲೆ ಇದನ್ನು ನೀರಿನಲ್ಲಿ ವಿಲೀನಗೊಳಿಸಿದರೆ ಅಂದರೆ ಯಾವುದೇ ಲೋಹದ ಆಕ್ಸೈಡ್ಗಳನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ನಮಗೆ ಪ್ರತ್ಯಾಮ್ಲಗಳು ಸಿಗ್ತವೆ. ಅದೇ ರೀತಿಯಾಗಿ ಅಲೋಹದ ಆಕ್ಸೈಡ್ಗಳನ್ನು ನೀರಿನಲ್ಲಿ ವಿಲೀನಗೊಳಿಸಿದರೆ ನಮಗೆ ಆಮ್ಲಗಳು ಸಿಗ್ತವೆ. ಆದ್ದರಿಂದ ಇಲ್ಲಿ ಇದು ಲೋಹೀಯ ಆಕ್ಸೈಡ್ ಆಗಿರೋದರಿಂದ ಇದನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ನಮಗೆ ಅವುಗಳ ಒಂದು ಹೈಡ್ರಾಕ್ಸೈಡ್ಗಳು ಸಿಗ್ತವೆ. ಹೈಡ್ರಾಕ್ಸೈಡ್ಗಳಂದರೆ ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ನೀಲಿ ಲಿಟ್ಮಸ್ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಗೆ ಒಳಪಡುವುದಿಲ್ಲ. ನಮಗೆ ಗೊತ್ತಿದೆ, ಆಮ್ಲಗಳು ಯಾವಾಗಲೂ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತವೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಪರಿವರ್ತನೆ ಮಾಡ್ತವೆ. ಆದ್ದರಿಂದ ಇಲ್ಲಿ ನೀಲಿ ಬಣ್ಣದಲ್ಲಿ ಇರತಕ್ಕಂಥ ಲಿಟ್ಮಸ್ ಇರೋದರಿಂದ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಹೊಂದೋದಿಲ್ಲ. ಇನ್ನು ಎರಡನೇ ಪ್ರಶ್ನೆ, ಎಕ್ಸ್ ಎಂಬ ವಸ್ತುವನ್ನು ಸಾಮಾನ್ಯವಾಗಿ ಕಟ್ಟಡ ಸಾಮಗ್ರಿಯಾಗಿ ಬಳಸ್ತಾರೆ. ಅದು ನೀರಿನಲ್ಲಿ ವಿಲೀನಗೊಳ್ಳುವುದಿಲ್ಲ. ಆದರೆ ಇದನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸುವಂತೆ ಮಾಡಿದಾಗ ಒಂದು ರೀತಿಯ ಅನಿಲ ಬಿಡುಗಡೆ ಆಗುತ್ತೆ. ಈ ಅನಿಲವನ್ನು ನೀರಿನಲ್ಲಿ ವಿಲೀನಗೊಂಡಾಗ ಅದು ಬಿಳಿ ಬಣ್ಣದ ಪ್ರಕ್ಷೇಪವನ್ನು ಉಂಟು ಮಾಡುತ್ತೆ. ಹಾಗಾದರೆ ಆ ವಸ್ತುವನ್ನು ಹೆಸರಿಸಿ ಅದರ ಸಮೀಕರಣವನ್ನು ಸರಿದೂಗಿಸಿ ಬರೀರಿ ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ಎಕ್ಸ್ ಅಂತಕ್ಕಂಥ ವಸ್ತುವನ್ನು ಸಾಮಾನ್ಯವಾಗಿ ಕಟ್ಟಡ ಸಾಮಗ್ರಿಗಳಲ್ಲಿ ಅಂದರೆ ಕಟ್ಟಡ ಸಾಮಗ್ರಿಗಳನ್ನ ಕಲ್ಲು, ಮಣ್ಣು, ಉಸುಕೆಲ್ಲ ಬಳಸ್ತೀವಿ. ಬಟ್ ಅದರಲ್ಲಿ ರಾಸಾಯನಿಕವಾಗಿ ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಇವತ್ತಿನ ದಿನಗಳಲ್ಲಿ ಸಿಮೆಂಟ್ ಅಂತಕ್ಕಂಥದ್ದನ್ನು ಹೆಚ್ಚಿಗೆ ಬಳಸ್ತೀವಿ. ಈ ಸಿಮೆಂಟ್ನ ತಯಾರಿಕೆಯಲ್ಲಿ ಪ್ರಮುಖವಾಗಿ ಬಳಸ್ತಕ್ಕಂಥ ಒಂದು ಕಚ್ಚಾ ವಸ್ತು ಯಾವುದಪ್ಪ ಅಂತಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಆದ್ದರಿಂದ ಎಕ್ಸ್ ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿದೆ. ಆದರೆ ಇದನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಅದು ನೀರಲ್ಲಿ ಕರಗಲ್ಲ. ಬಟ್ ಇದೇ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸುವಂತೆ ಮಾಡಿದಾಗ ನಮಗೇನಪ್ಪ ಅಂದರೆ ಆ ಧಾತುವಿನ ಕ್ಲೋರೈಡ್ಗಳು ಸಿಗ್ತವೆ. ಆದ್ದರಿಂದ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸುವಂತೆ ಮಾಡಿದಾಗ ನಮಗೆ ಕ್ಯಾಲ್ಸಿಯಂ ಕ್ಲೋರೈಡ್ ಪ್ಲಸ್ ಅದರ ಜೊತೆಗೆ ಅಲ್ಲಿ ಬಿಡುಗಡೆ ಆಗ್ತಕ್ಕಂಥ ಒಂದು ಅನಿಲವನ್ನು ಕೂಡ ಕೊಟ್ಟಿದ್ದಾರೆ. ಆ ಅನಿಲ ಸಾಮಾನ್ಯವಾಗಿ ಯಾವುದಾಗಿರುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಪ್ಲಸ್ ಅದರ ಜೊತೆಗೆ ನೀರು ಉತ್ಪತ್ತಿ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡನ್ನು ನಾವು ನೀರಿನ ಮುಖಾಂತರ ಹಾಯಿಸಿದಾಗ ಅದು ಒಂದು ರೀತಿಯಾಗಿರ್ತಕ್ಕಂತಹ ಹಾಲಿನ ಬಣ್ಣದ ಅಥವಾ ಮಿಲ್ಕಿ PPT ಅಂತ ಕರಿತೀವಿ ಒಂದು ಪ್ರಕ್ಷೇಪವನ್ನು ಉಂಟು ಮಾಡುತ್ತೆ. ಅದರ ಸರಿದೂಗಿಸಿರ್ತಕ್ಕಂಥ ಸಮೀಕರಣ
ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ 2HCl ಈಕ್ವಲ್ ಟು ಕ್ಯಾಲ್ಸಿಯಂ ಕ್ಲೋರೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು. ಮುಂದಿನ ಪ್ರಶ್ನೆ, ಎಕ್ಸ್ ಎಂಬ ಸೋಡಿಯಂ ಸಂಯುಕ್ತವನ್ನು ಸಾಮಾನ್ಯವಾಗಿ ಗರಿಗರಿಯಾದ ತಿಂಡಿಗಳ ತಯಾರಿಕೆಯಲ್ಲಿ ಮತ್ತು ಇದನ್ನು ಆಮ್ಲಶಾಮಕವಾಗಿ ಬಳಸುತ್ತಾರೆ. ಹಾಗಾದರೆ ಎಕ್ಸ್ ಅನ್ನು ಹೆಸರಿಸಿ ಅದರ ಸೂತ್ರವನ್ನು ಬರೆಯಿರಿ ಮತ್ತು ಅಡುಗೆ ಮಾಡುವಾಗ ಅದನ್ನು ಕಾಯಿಸಿದಾಗ ಉಂಟಾಗ್ತಕ್ಕಂಥ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ನಮ್ಮ ಬುಕ್ಕಿನಲ್ಲಿ ನೋಡಿದ್ರೆ ಸಾಮಾನ್ಯವಾಗಿ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್ ಇರ್ತಕ್ಕಂಥದ್ದು 3 ಸಾಮಾನ್ಯ ವಸ್ತುಗಳಿದ್ದಾವೆ. ಬಟ್ ಇಲ್ಲಿ ಸೋಡಿಯಂ ಕ್ಲೋರೈಡನ್ನು ಸೋಡಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಬೈಕಾರ್ಬೋನೇಟ್ಗಳ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಸ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತು. ಬಟ್ ಇಲ್ಲಿ ಗರಿಗರಿಯಾದ ತಿಂಡಿಗಳ ಜೊತೆಗೆ ಆಮ್ಲಶಾಮಕವಾಗಿ ಬಳಸ್ತಕ್ಕಂಥ ಒಂದು ವಸ್ತು ಯಾವಪ್ಪ ಅಂತ ಅದು ಅಡುಗೆ ಸೋಡಾ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ ಎಕ್ಸ್ ಅಂತಕ್ಕಂಥದ್ದು ಏನಾಯಿತು, ಸೋಡಿಯಂ ಬೈಕಾರ್ಬೋನೇಟ್. ಅದರ ಸೂತ್ರ ನಮಗೆ ಗೊತ್ತು, NaHCO3. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ನ ಅನುಸೂತ್ರ NaHCO3. ನೆಕ್ಸ್ಟ್ ಕೇಳಿದಾನೆ, ಅಡುಗೆ ಮಾಡುವಾಗ ಅದನ್ನು ಕಾಯಿಸಿದಾಗ ಉಂಟಾಗ್ತಕ್ಕಂತಹ ಒಂದು ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತೇಳಿ. ನಾವು ಯಾವಾಗಲೂ ಸೋಡಿಯಂ ಬೈಕಾರ್ಬೋನೇಟನ್ನು ಕಾಯಿಸಿದಾಗ ನಮಗೆ ಮತ್ತೇನು ಸಿಗುತ್ತಪ್ಪ ಅಂತಂದರೆ ವಾಷಿಂಗ್ ಸೋಡಾ ಸಿಗುತ್ತೆ. ಅದನ್ನು ನಾವು ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಪ್ಲಸ್ ಅದರ ಜೊತೆಗೆ ನೀರಿನ ಅಣುಗಳು ಉತ್ಪತ್ತಿ ಆಗ್ತವೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ನ ಅಣುಗಳು ಉತ್ಪತ್ತಿ ಆಗ್ತವೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ಎಕ್ಸ್ ಎಂಬ ಲೋಹೀಯ ಕಾರ್ಬೋನೇಟನ್ನು ಆಮ್ಲದೊಂದಿಗೆ ಕಾಯಿಸಿದಾಗ ಅನಿಲವನ್ನು ಉಂಟು ಮಾಡುತ್ತದೆ. ಇದನ್ನು ವಾಯು ದ್ರಾವಣದ ಮೂಲಕ ಹಾಯಿಸಿದಾಗ ಮತ್ತೆ ಕಾರ್ಬೋನೇಟ್ ಮರಳಿ ಉತ್ಪಾದನೆ ಆಗುತ್ತೆ. ಮತ್ತೊಂದು ರೀತಿಯಲ್ಲಿ ವೈನ ಶುಷ್ಕ ಬ್ರೈನ್ ದ್ರಾವಣವನ್ನು ವಿದ್ಯುತ್ ವಿಭಜನೆ ಕ್ರಿಯೆಗೆ ಒಳಪಡಿಸಿದಾಗ ಆ್ಯನೋಡ್ನಲ್ಲಿ ಜಿ ಎಂಬ ಅನಿಲ ಬಿಡುಗಡೆಯಾಗುತ್ತದೆ. ಅದರ ಜೊತೆಗೆ ಝೆಡ್ ಎಂಬ ಹೊಸ ಸಂಯುಕ್ತ ಕೂಡ ಉತ್ಪತ್ತಿಯಾಗುತ್ತೆ. ಝೆಡ್ಡನ್ನು ಸಾಮಾನ್ಯವಾಗಿ ಕುಡಿಯುವ ನೀರಿನ ಶುದ್ಧೀಕರಣದಲ್ಲಿ ಬಳಸುತ್ತಾರೆ. ಹಾಗಾದರೆ ಎಕ್ಸ್, ವೈ, ಜಿ ಮತ್ತು ಝೆಡ್ಡನ್ನು ಗುರುತಿಸಿ ಅವುಗಳ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇದೆ. ಇಲ್ಲಿ ಅದಕ್ಕೆ ಉತ್ತರ ಈ ರೀತಿಯಾಗಿ ನೋಡ್ಬೋದು. ನಾವು ಸಾಮಾನ್ಯವಾಗಿ ಈ ಒಂದು ಕ್ರಿಯೆಯಲ್ಲಿ ಎಕ್ಸ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವೇನು ಹೇಳ್ತೀವಪ್ಪ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಅಲ್ಲಿ ಸಿಗ್ತಕ್ಕಂಥದ್ದು ವೈ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಜಿ ಅಂತಕ್ಕಂಥದ್ದು ಕ್ಲೋರಿನ್, ಝಡ್ ಅಂತಕ್ಕಂಥದ್ದು ಚಲುವೆ ಪುಡಿ ಅಥವಾ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಮೊದಲನೇದಾಗಿ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಒಂದು ಅನಿಲ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದರು. ಅದ್ಯಾವತ್ತಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಅಲ್ಲಿ ಈ ಕಾರ್ಬನ್ ಡೈಆಕ್ಸೈಡನ್ನು ನಾವು ವೈ ಅಂತಕ್ಕಂತಹ ಒಂದು ವಸ್ತುವಿನ ಮುಖಾಂತರ ಹಾಯಿಸಿದಾಗ ಅಥವಾ ಅದರ ಜೊತೆಗೆ ಸೇರಿಸಿದಾಗ ಅವಾಗ ಏನಾಗುತ್ತೆ ಅಂತ ಪ್ರಶ್ನೆ ಬಂತು. ಮತ್ತು ವಾಪಸ್ ಏನಪ್ಪ ಅಂದರೆ ನಮ್ಗೆ ಎಕ್ಸ್ ಸಿಗುತ್ತೆ ಅಂತ ಹೇಳಿದರು. ಅದೇ ರೀತಿಯಾಗಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮುಖಾಂತರ ಹಾಯಿಸಿದಾಗ ಮತ್ತೆ ನಮಗೇನಪ್ಪ ಅಂದರೆ ಎಕ್ಸ್ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಮಗೆ ಮತ್ತೆ ಮರಳಿ ಸಿಗುತ್ತೆ. ಇನ್ನು ಇಲ್ಲಿ ಶುಷ್ಕ ಬ್ರೈನ್ ದ್ರಾವಣದ ಮುಖಾಂತರ ವಿದ್ಯುತ್ ವಿಭಜನೆ ಕ್ರಿಯೆಗೆ ಒಳಪಡಿಸಿದಾಗ ಇಲ್ಲಿ ಮುಖ್ಯವಾಗಿ ನಮಗೆ ಒಂದು ಅನಿಲ ಉತ್ಪತ್ತಿ ಆಗುತ್ತೆ. ಪ್ಲಸ್ ಅದರ ಜೊತೆಗೆ ಜಿ ಅಂತಕ್ಕಂಥ ಒಂದು ಅನಿಲ ಮತ್ತು ಅದ್ರ ಜೊತೆಗೆ ಝಡ್ ಅಂತಕ್ಕಂತಹ ಒಂದು ಉತ್ಪನ್ನ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದರು. ಇವಾಗ ಇಲ್ಲಿ ಸೋಡಿಯಂ ಕ್ಲೋರೈಡನ್ನು ನೀರಿನ ಜೊತೆಗೆ ಬೆರೆಸಿದಾಗ ನಮಗೆ ಮುಖ್ಯವಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಯಾವ ಅನಿಲ ಬಿಡುಗಡೆ ಆಗುತ್ತೆ ಅಂದರೆ ಜಿ ಅಂತಕ್ಕಂಥ ಅನಿಲ, ಅದೇ ಕ್ಲೋರಿನ್. ಈ ಕ್ಲೋರಿನನ್ನು ಸಾಮಾನ್ಯವಾಗಿ ಎಲ್ಲಿ ಬಳಸ್ತಾರೆ ಅಂತ ಹೇಳಿದ್ವಿ ನಾವು? ಸಾಮಾನ್ಯವಾಗಿ ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಅದ್ರ ಜೊತೆಗೆ ನೋಡಿರಿ, ಈ ನೀರಲ್ಲಿರ್ತಕ್ಕಂತಹ ಒಂದು ಸೋಂಕನ್ನು ನಿವಾರಣೆ ಮಾಡಲಿಕ್ಕೆ ಕ್ಲೋರಿನ್ ಅಂತಕ್ಕಂಥ ಅನಿಲವನ್ನು ಅಥವಾ ಕ್ಲೋರಿನ್ ಅಂತಕ್ಕಂಥ ಪೌಡ್ರ್ ಹಾಕ್ತಾರೆ. ಅದಕ್ಕೆ ನಾವು ಇನ್ನೊಂದು ಅರ್ಥದಲ್ಲಿ ಹೇಳ್ತೀವಪ್ಪ ಅಂದರೆ ಝಡ್ ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಯಾವುದೇ ಒಂದು ಜಾತ್ರೆಗಳಲ್ಲಿ ಸಾಮಾನ್ಯವಾಗಿ ನೀರನ್ನು ಕುಡಿದ ಮೇಲೆ ಜನರಿಗೆ ಕಾಯಿಲೆ ಬರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈ ಚಲುವೆ ಪುಡಿಯನ್ನು ಅಥವಾ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡನ್ನು ಬಳಸೋದ್ರಿಂದ ಸಾಮಾನ್ಯವಾಗಿ ಅದು ನೀರಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡಿ ನೀರನ್ನು ಶುದ್ಧವಾಗುವಂತೆ ಮಾಡುತ್ತೆ. ಇಷ್ಟೇ ಅದರ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡಿದ್ರೆ,
ಇಲ್ಲಿ ಈ ಎಂಬ ಧಾತು ಆಕ್ಸಿಜನ್ ಜೊತೆಗೆ ವರ್ತಿಸಿ E2O ಎಂಬ ಆಕ್ಸೈಡನ್ನು ಉಂಟು ಮಾಡುತ್ತೆ. E2O ಒಳ್ಳೆಯ ವಿದ್ಯುತ್ ವಾಹಕವಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಯ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಇಯು ಕ್ಲೋರಿನ್ ಜೊತೆಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತದ ಒಂದು ಸಮೀಕರಣವನ್ನು ಬರೆಯಿರಿ ಅಂತಕ್ಕಂಥದ್ದು. ಯಾವುದೇ ಧಾತುಗಳು ಸಾಮಾನ್ಯವಾಗಿ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಆಯಾ ಧಾತುಗಳ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ಇಂಥ ಆಕ್ಸೈಡ್ಗಳು ಕೆಲವೊಮ್ಮೆ ಏನಪ್ಪ ಅಂದರೆ ಒಳ್ಳೆಯ ವಿದ್ಯುತ್ ವಾಹಕಗಳು ಕೂಡ ಆಗಿರ್ತವೆ. ಇಲ್ಲಿ ವಿದ್ಯುತ್ ವಾಹಕಗಳಾಗಬೇಕಾದ್ರೆ ಸಾಮಾನ್ಯವಾಗಿ ಅವು ಅಯಾನುಗಳಾಗಿ ವಿಭಜನೆ ಹೊಂದಬೇಕು. ಅದಕ್ಕೆ ನಾವಿಲ್ಲಿ ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆ ಕೇಳಿ, ಈ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತೇಳಿ. ಇಲ್ಲಿ ಇಯ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ 1. ಆದ್ದರಿಂದ ಅದರ ವ್ಯಾಲೆನ್ಸಿ ಕೂಡ ಏನಾಗಿರುತ್ತೆ ಅಂದರೆ 1 ಆಗಿದೆ. ಅಲ್ಲಿ E+Cl ಎರಡು ಸೇರಿದಾಗ ನಾವು ಎರಡೇ ಪ್ರಶ್ನೆಗೆ ಇಯು ಕ್ಲೋರಿನ್ ಜೊತೆಗೆ ಸೇರಿದಾಗ ಉಂಟಾಗ್ತಕ್ಕಂಥ ಹೆಸರು ECl ಅಂತ ಹೇಳ್ತೀವಿ. ಅದರಲ್ಲಿ ಸಾಮಾನ್ಯವಾಗಿ ಇ ಅಂತಕ್ಕಂಥದ್ದನ್ನು ನಾವು ಸೋಡಿಯಂ ಅಂತ ಕರೆದ್ರೆ ಇಲ್ಲಿ ಕ್ಲೋರಿನ್ ಆದಾಗ ನಮ್ಗೆ ಗೊತ್ತಿದೆ. ಇನ್ನು ಕ್ಲೋರಿನ್ ವ್ಯಾಲೆನ್ಸಿ -1 ಅಂತ ಹೇಳ್ತೀವಿ. ಯಾಕಂತಂದರೆ ಕ್ಲೋರಿನ್ ಒಂದು ಎಲೆಕ್ಟ್ರಾನನ್ನು ಪಡ್ಕೊಳ್ಳೋದ್ರ ಮುಖಾಂತರ ಅಷ್ಟಕ ವಿನ್ಯಾಸವನ್ನು ಪಡೆಯುತ್ತೆ. ಅದೇ ರೀತಿಯಾಗಿ ಸೋಡಿಯಂ ತನ್ನ ಹೊರಕವಚದಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಬಿಟ್ಟು ಕೊಡೋದ್ರಿಂದ ಅದು ಧನ ಅಯಾನ್ ಆಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಕಳ್ಕೊಳ್ಳೋದ್ರಿಂದ ಅದು ಅಷ್ಟಕ ವಿನ್ಯಾಸವನ್ನು ಕೂಡ ಪಡೆಯುತ್ತೆ. ಆದ್ದರಿಂದ ಅವುಗಳ ಅನುಸೂತ್ರ ಏನು ಬರುತ್ತಪ್ಪ ಅಂದರೆ ECl ಅಂತೇಳಿ ನಾವು ಹೇಳ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಉಷ್ಣೋತ್ಪಾದನಾ ಸಾಧನಗಳಲ್ಲಿ ತಯಾರಿಕೆಯಲ್ಲಿ ಸಾಮಾನ್ಯವಾಗಿ ಲೋಹಗಳ ಬದಲಾಗಿ ಮಿಶ್ರ ಲೋಹಗಳನ್ನು ಬಳಸ್ತಾರೆ, ಏಕೆ? ಸ್ವಲ್ಪ ನೇರವಾಗಿರ್ತಕ್ಕಂಥ ಪ್ರಶ್ನೆ ಅನಿಸುತ್ತೆ. ಮಿಶ್ರ ಲೋಹಗಳಂದರೆ ಸಾಮಾನ್ಯವಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಲೋಹಗಳಾಗಿರ್ಬೋದು ಅಥವಾ ಲೋಹಗಳ ಜೊತೆಗೆ ಅಲೋಹಗಳಾಗಿರ್ಬೋದು, ಇವುಗಳನ್ನು ಸೇರಿ ಸಮರೂಪ ಮಿಶ್ರಣ ಮಾಡಿದಾಗ ನಮಗೆ ಸಿಗ್ತಕ್ಕಂತಹ ಒಂದು ವಸ್ತುಗಳೇ ಮಿಶ್ರ ಲೋಹಗಳಾಗಿರ್ತವೆ. ಇದನ್ನು ಯಾಕೆ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸ್ತಾರಪ್ಪ ಅಂತಂದರೆ ಮಿಶ್ರ ಲೋಹಗಳ ವಿದ್ಯುತ್ ವಾಹಕತೆ ಮತ್ತು ಕರಗುವ ಬಿಂದು ಶುದ್ಧ ಲೋಹಗಳಿಗಿಂತ ಕಡಿಮೆಯಾಗಿರೋದ್ರಿಂದ ನಾವು ಉಷ್ಣೋತ್ಪಾದನಾ ಸಾಧನಗಳಲ್ಲಿ ತಯಾರಿಕೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಮಿಶ್ರ ಲೋಹಗಳನ್ನು ಬಳಕೆ ಮಾಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಎ ಎಂಬ ಅಲೋಹವು ಆಹಾರದ ಪ್ರಮುಖ ಘಟಕವಾಗಿದೆ. ಇದು 2 ರೀತಿಯ ಆಕ್ಸೈಡ್ಗಳಾದ ಬಿ ಮತ್ತು ಸಿಗಳ ರೂಪದಲ್ಲಿ ನಮಗೆ ದೊರೆಯುತ್ತದೆ. ಬಿನ ಆಕ್ಸೈಡ್ ವಿಷಕಾರಿಯಾಗಿದ್ದು ಸಿನ ಆಕ್ಸೈಡ್ ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣವಾಗಿದೆ. ಹಾಗಾದರೆ ಎ, ಬಿ ಮತ್ತು ಸಿಗಳನ್ನು ಗುರುತಿಸಿ. ಎಯು ಆವರ್ತ ಕೋಷ್ಟಕದ ಯಾವ ಗುಂಪಿಗೆ ಸೇರಿದೆ? ವಿದ್ಯಾರ್ಥಿಗಳೇ, ಇಲ್ಲಿ ಎ ಅಂತಕ್ಕಂಥದ್ದು ಒಂದು ಅಲೋಹ, ಸಾಮಾನ್ಯವಾಗಿ ಆಹಾರದ ಪ್ರಮುಖ ಘಟಕ ಅಂತ ಹೇಳ್ತೀವಿ. ಇಲ್ಲಿ ಆಹಾರದ ಪ್ರಮುಖ ಘಟಕಗಳನ್ನು ನಾವು ಮುಖ್ಯವಾಗಿ 3 ರೀತಿಯಾಗಿ ನೋಡ್ತೀವಿ: ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಲಿಪಿಡ್ಗಳು ಅಂತೇಳಿ. ಈ 3ಗಳ ಘಟಕಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಸ್ತು ಯಾವುದಪ್ಪ ಅಂದರೆ ಕಾರ್ಬನ್. ಆದ್ದರಿಂದ ಇದು ಆಹಾರದ ಪ್ರಮುಖ ಘಟಕದ ಒಂದು ಭಾಗವಾಗಿದೆ ಅಂತ ಹೇಳ್ತೀವಿ. ಆಮೇಲೆ ಇದು 2 ರೀತಿಯಾಗಿರ್ತಕ್ಕಂಥ ಆಕ್ಸೈಡ್ಗಳನ್ನು ಉತ್ಪತ್ತಿ ಮಾಡುತ್ತೆ. ನಮಗೆ ಗೊತ್ತಿದೆ ಕಾರ್ಬನ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ 2 ರೂಪದಲ್ಲಿ ಸಿಗುತ್ತೆ. ಒಂದು ಕಾರ್ಬನ್ ಮೊನಾಕ್ಸೈಡ್, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಬಿ ಅಂತಕ್ಕಂಥದ್ದು ಹೇಳ್ತಾನೆ ನೋಡಿ, ಅತ್ಯಂತ ವಿಷಕಾರಿಯಾಗಿರ್ತಕ್ಕಂಥ ಒಂದು ಅನಿಲ ಅಂದರೆ ಕಾರ್ಬನ್ ಮೊನಾಕ್ಸೈಡ್. ಸಾಮಾನ್ಯವಾಗಿ ಅತ್ಯಂತ ವಿಷಕಾರಿಯಾಗಿರ್ತಕ್ಕಂಥ ಅನಿಲ ಇದು ಯಾವಾಗ ನಮ್ಮ ರಕ್ತದಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ ಜೊತೆಗೆ ಸೇರಿ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗಿ ಆಮ್ಲಜನಕದ ಸಾಗಾಣಿಕೆಗೆ ತೊಂದರೆ ಮಾಡಿ ನಮ್ಮ ದೇಹಕ್ಕೆ ಒಂದು ಅನೇಕ ಮಾರಣಾಂತಿಕವಾಗಿರ್ತಕ್ಕಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಬಿ ಅಂತಕ್ಕಂಥದ್ದು ಕಾರ್ಬನ್ ಮೊನಾಕ್ಸೈಡ್ ಆದರೆ, ಇನ್ನು 2ನೇದು ಕೇಳಿದಾನೆ ಸಿ ಅಂತಕ್ಕಂಥದ್ದು ಇದು ಜಾಗತಿಕ ತಾಪಮಾನದ ಏರಿಕೆ. ಇವತ್ತು ನಮಗೆ ಗೊತ್ತಿದೆ ಈ ವಾಯು ಮಾಲಿನ್ಯದಿಂದ ಅಂದರೆ ವಿಶೇಷವಾಗಿ ಹಸಿರುಮನೆ ಪರಿಣಾಮದಿಂದ ಜಾಗತಿಕವಾಗಿ ತಾಪದ ಹೆಚ್ಚಳ ಆಗ್ತಾ ಇದೆ. ಅದಕ್ಕೆ ಪ್ರಮುಖವಾಗಿ ಕಾರಣವಾಗಿರ್ತಕ್ಕಂಥ ಒಂದು ಅನಿಲನೇ ಕಾರ್ಬನ್ ಡೈಆಕ್ಸೈಡ್. ಅಂದರೆ ನಮಗೆ ಗೊತ್ತೈತಿ ಇವಾಗ ಎ ಅಂತಕ್ಕಂಥದ್ದು ಕಾರ್ಬನ್, ಬಿ ಅಂತಕ್ಕಂಥದ್ದು ಕಾರ್ಬನ್ ಮೊನಾಕ್ಸೈಡ್, ಸಿ ಅಂತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್. ಇನ್ನು 2ನೇ ಪ್ರಶ್ನೆ ಕೇಳಿದನಪ್ಪ ಅಂತಂದರೆ ಎಯು ಆವರ್ತ ಕೋಷ್ಟಕದ ಯಾವ ಗುಂಪಿಗೆ ಸೇರಿದೆ ಅಂತೇಳಿ. ನಮಗೆ ಗೊತ್ತಿದೆ ಕಾರ್ಬನ್ ಪರಮಾಣು ಸಂಖ್ಯೆ 6, ಎಲೆಕ್ಟ್ರಾನ್ ವಿನ್ಯಾಸ ಬರೆದ್ರೆ ಕೆ ಕವಚದಲ್ಲಿ 2, ಎಲ್ ಕವಚದಲ್ಲಿ 4 ಬರುತ್ತೆ. ಅದಕ್ಕೆ 2,4 ಅಂತ ಹೇಳ್ತೀವಿ. ಆದ್ದರಿಂದ ಇದು ಆವರ್ತ ಕೋಷ್ಟಕದ 14ನೇ ಗುಂಪಿಗೆ ಸೇರಿರ್ತಕ್ಕಂಥ ಒಂದು ಧಾತುವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಎ ಲೋಹವು
ಒಂದು ಒಳ್ಳೆಯ ಅಪಕರ್ಷಣಕಾರಿಯಾಗಿದೆ ಮತ್ತು ಇದು ಕಬ್ಬಿಣದ ಆಕ್ಸೈಡ್ ಮತ್ತು ಮ್ಯಾಂಗ್ನೀಸ್ ಆಕ್ಸೈಡ್ಗಳನ್ನು ಅಪಕರ್ಷಿಸುತ್ತದೆ. ಕಬ್ಬಿಣದ ಆಕ್ಸೈಡ್ ಜೊತೆಗಿನ ರಾಸಾಯನಿಕ ಕ್ರಿಯೆಯನ್ನು ಬಿರುಕು ಬಿಟ್ಟ ರೈಲ್ವೆ ಕಂಬಿಗಳ ಜೋಡಣೆಯಲ್ಲಿ ಇದನ್ನು ಬಳಸ್ತಾರೆ. ಹಾಗಾದರೆ ಎಯನ್ನು ಹೆಸರಿಸಿ ಸಮೀಕರಣವನ್ನು ಬರೆಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಲೋಹಗಳ ಶುದ್ಧೀಕರಣದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಅಪಕರ್ಷಣಕಾರಿಯಾಗಿ ಅಂದರೆ ಅದರಲ್ಲಿರ್ತಕ್ಕಂಥ ಆಕ್ಸಿಜನನ್ನು ಹೊರತೆಗಿಲಿಕ್ಕೆ ಕೆಲವೊಂದು ವಸ್ತುಗಳನ್ನು ಬಳಕೆ ಮಾಡ್ತೀವಿ. ಅವುಗಳನ್ನು ಅಪಕರ್ಷಣಕಾರಿಗಳು ಅಂಥೇಳಿ ಕರಿತೀವಿ. ಇಲ್ಲಿ ಕಬ್ಬಿಣದ ಆಕ್ಸೈಡ್ ಮತ್ತು ಮ್ಯಾಂಗ್ನೀಸ್ ಆಕ್ಸೈಡನ್ನು ಅದು ಅಂತಕ್ಕಂಥ ವಸ್ತು ಏನು ಮಾಡುತ್ತೆ, ಅಪಕರ್ಷಣೆ ಮಾಡುತ್ತೆ. ಅದ್ರ ಜೊತೆಗೆ ಮತ್ತೆ ಕಂಟಿನ್ಯೂ ಕೊಟ್ಟನೆ ಪ್ರಶ್ನೆ ಏನಪ್ಪ ಅಂತಂದರೆ, ಇವಾಗ ರೈಲ್ವೆ ಕಂಬಿಗಳಲ್ಲಿ ಎಲ್ಲಾದರೂ ಬಿರುಕು ಬಿಟ್ಟಿದ್ರೆ ಅವುಗಳ ಜೋಡಣೆಯಲ್ಲಿ ಕೂಡ ಏನಪ್ಪ ಅಂದರೆ ಇದನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಹಾಗಾದರೆ ಅದ್ರ ಹೆಸರು ಏನು ಅಂತಕ್ಕಂಥದ್ದು ನೋಡ್ತೀವಿ ನಾವು. ಇಲ್ಲಿ ಅಂತಕ್ಕಂಥದ್ದು ಬೇರೆ ಏನೂ ಅಲ್ಲ, ಅದು ಅಲ್ಯೂಮಿನಿಯಂ. ಈ ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಮ್ಯಾಂಗ್ನೀಸ್ನ ಡೈಆಕ್ಸೈಡ್ ಜೊತೆಗೆ ವರ್ತಿಸಿದಾಗ ನಮಗೆ ಮ್ಯಾಂಗ್ನೀಸ್ ಪ್ಲಸ್ ಅದರ ಜೊತೆಗೆ ಏನಪ್ಪ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಸಿಗುತ್ತೆ. ಆಮೇಲೆ ಎರಡನೇ ಸಮೀಕರಣ ಕಬ್ಬಿಣದ ಆಕ್ಸೈಡ್ ಜೊತೆಗೆ ಅಲ್ಯೂಮಿನಿಯಂ ಅಥವಾ ಕಬ್ಬಿಣವನ್ನು ಅಲ್ಯೂಮಿನಿಯಂ ಅಪಕರ್ಷಿಸಿ ನಮಗೆ ಕಬ್ಬಿಣ, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಉಷ್ಣವನ್ನು ಉತ್ಪತ್ತಿ ಮಾಡುತ್ತೆ. ಇಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಉಷ್ಣ ಸಾಮಾನ್ಯವಾಗಿ ಆ ಒಂದು ಕಂಬಿಗಳ ಬೆಸುಗೆಯಲ್ಲಿ ಕೂಡ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಸ್ವಲ್ಪ ದೊಡ್ಡದಾಗಿದೆ. ABCD ಎಂಬ 4 ಅತ್ಯಂತ ಕ್ರಿಯಾಶೀಲ ಧಾತುಗಳಾಗಿದ್ದು ಅವುಗಳ ಚೂರುಗಳನ್ನು ಕೆಳಗಿನ ದ್ರಾವಣದಲ್ಲಿ ತೆಗೆದುಕೊಂಡಾಗ ಉಂಟಾಗುವ ಫಲಿತಾಂಶಗಳನ್ನು ನೀಡಿದೆ. ಅವುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲೊಂದು ಚಾರ್ಟ್ ಇದೆ, ಇಲ್ಲಿ ಲೋಹಗಳ ಕೊಟ್ಟಿದ್ದಾರೆ. ABCD ಅಂತಕ್ಕಂಥ 4 ಲೋಹಗಳಿವೆ. ಆಮೇಲೆ ಅದರ ಜೊತೆಗೆ 4 ದ್ರಾವಣಗಳನ್ನು ಕೂಡ ಕೊಟ್ಟಿದ್ದಾರೆ. ಕಬ್ಬಿಣದ ಸಲ್ಫೇಟ್, ತಾಮ್ರದ ಸಲ್ಫೇಟ್, ಸತುವಿನ ಸಲ್ಫೇಟ್ ಮತ್ತು ಬೆಳ್ಳಿಯ ನೈಟ್ರೇಟ್. ಆಮೇಲೆ ಅವುಗಳ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಆ ಚೂರುಗಳನ್ನು ಹಾಕಿದಾಗ ಕೆಲವೊಂದು ಕಡೆ ಪ್ರತಿಕ್ರಿಯೆ ಇಲ್ಲ ಅಂತಿದೆ, ಕೆಲವೊಂದು ಕಡೆ ಸ್ಥಾನ ಪಲ್ಲಟವಾಗಿದೆ, ಇನ್ನೊಂದು ಕಡೆ ಪ್ರತಿಕ್ರಿಯೆ ಇಲ್ಲ ಅಂತಕ್ಕಂಥದ್ದು. ಈ ಒಂದು ಚಾರ್ಟನ್ನು ಗಮನಿಸಿ ನಾವಿಲ್ಲಿ ABCD ಅಂತಕ್ಕಂತಹ 4 ಲೋಹಗಳಲ್ಲಿ ಯಾವುದು ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥ ಧಾತುವಾಗಿದೆ. ಆಮೇಲೆ ಎರಡನೇ ಪ್ರಶ್ನೆ ಬಿಯನ್ನು ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಹಾಕಿದಾಗ ಏನನ್ನು ವೀಕ್ಷಣೆ ಮಾಡ್ತೀರಿ ಅಂತಕ್ಕಂಥದ್ದು. ಆಮೇಲೆ ಲೋಹಗಳ ಕ್ರಿಯಾಶೀಲತೆಯನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತಕ್ಕಂಥ ಒಂದು ಪ್ರಶ್ನೆ. ಅದಕ್ಕೆ ನಾವು ಈ ಚಾರ್ಟ್ ನೋಡಿ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅತ್ಯಂತ ಕ್ರಿಯಾಶೀಲ ಧಾತು ಯಾವುದು, ಆಮೇಲೆ ಬಿಯನ್ನು ನಾವು ತಾಮ್ರ ಸಲ್ಫೇಟ್ ಹಾಕಿದಾಗ ಏನಾಗುತ್ತೆ, ಆಮೇಲೆ ಅವುಗಳ ಕ್ರಿಯಾಶೀಲತೆ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತಕ್ಕಂಥದ್ದು. ಅದು ಉತ್ತರ ನೋಡಿ ಮಕ್ಕಳೇ. ಇಲ್ಲಿ ಈ ಒಂದು ಚಾರ್ಟನ್ನು ಗಮನಿಸಿದಾಗ ಇಲ್ಲಿ ಬಿ ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಲೋಹವಾಗಿದೆ ಅಂತಕ್ಕಂಥದ್ದು ಹೇಳ್ತೀವಿ ನಾವು. ಯಾಕಂತಂದರೆ ಅದು ಕಬ್ಬಿಣವನ್ನು ಅದರ ಲವಣ ದ್ರಾವಣದಿಂದನೇ ಪಲ್ಲಟಗೊಳಿಸುತ್ತೆ. ಆ ಕಾರಣಕ್ಕಾಗಿ ಇದು ವಿಶೇಷವಾಗಿ ಪ್ರಶ್ನೆ ಕ್ರಿಯಾಶೀಲತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರೋದ್ರಿಂದ ನಮಗೆ ಗೊತ್ತಿದೆ. ನಾವು 1ನೇ ಅಧ್ಯಾಯದಲ್ಲಿ ಸ್ಥಾನಪಲ್ಲಟ ಕ್ರಿಯೆಯನ್ನು ನೋಡಿದ್ದೀವಿ. ಏನು ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಹೆಚ್ಚು ಕ್ರಿಯಾಪಟುವಾಗಿರ್ತಕ್ಕಂಥ ಧಾತು ಕಡಿಮೆ ಕ್ರಿಯಾಪಟು ಧಾತುವನ್ನು ಪಲ್ಲಟಗೊಳಿಸುವುದೇ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ತೀವಿ. ಆದ್ದರಿಂದ ಇಲ್ಲಿ ಬಿ ಅಂತಕ್ಕಂಥದ್ದು ಕಬ್ಬಿಣವನ್ನು ಅದರ ದ್ರಾವಣದಿಂದನೇ ಪಲ್ಲಟಗೊಳಿಸೋದ್ರಿಂದ ಅತ್ಯಂತ ಹೆಚ್ಚು ಕ್ರಿಯಾಶೀಲವಾಗಿದೆ ಅಂತ ಹೇಳ್ತೀವಿ. ಇನ್ನು ಎರಡನೇ ಪ್ರಶ್ನೆ ಏನಪ್ಪ ಅಂತಂದರೆ ಬಿಯನ್ನು ತಾಮ್ರದ ಸಲ್ಫೇಟ್ಗೆ ಹಾಕಿದಾಗ ನೀವೇನು ವೀಕ್ಷಣೆ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆ ಇತ್ತು. ಇಲ್ಲಿ ಬಿಯನ್ನು ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ನಾವು ಹಾಕಿದಾಗ ಅಲ್ಲಿ ಅದು ಸಾಮಾನ್ಯವಾಗಿ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತೆ. ಏಕೆಂದರೆ ಬಿಯು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥ ಲೋಹವಾಗಿದೆ. ಅದಕ್ಕೆ ಹೇಳಿದ್ವಿ ನಾವು ಹೆಚ್ಚು ಕ್ರಿಯಾಪಟು ಧಾತುವಾಗಿರ್ತಕ್ಕಂಥದ್ದು ಕಡಿಮೆ ಕ್ರಿಯಾಪಟು ಧಾತುವನ್ನು ಪಲ್ಲಟಗೊಳಿಸುತ್ತೆ. ಇನ್ನು ಮೂರನೇದಾಗಿ ಅವುಗಳ ಕ್ರಿಯಾಶೀಲತೆ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಏರಿಕೆ ಕ್ರಮದಲ್ಲಿ ಇಲ್ಲಿ ಬಿ ನಮಗೆ ಗೊತ್ತಿದೆ ಅತ್ಯಂತ ಹೆಚ್ಚು ಕ್ರಿಯಾಶೀಲ, ಅದಕ್ಕಿಂತ ಕಡಿಮೆ ಯಾವುದಪ್ಪ ಅಂದರೆ ಎ, ಅದಕ್ಕಿಂತಲೂ ಕಡಿಮೆ ಯಾವುದಪ್ಪ ಅಂದರೆ ಸಿ, ಅದಕ್ಕಿಂತಲೂ ಕಡಿಮೆ ಅಂದರೆ ಡಿ. ಈ ರೀತಿಯಾಗಿ ಇಳಿಕೆ ಕ್ರಮದಲ್ಲಿ ಅವುಗಳನ್ನು ನಾವು ಬರಿಬೋದು BACD. ಸರಿ, ಇಲ್ಲಿವರೆಗೆ ವಿದ್ಯಾರ್ಥಿಗಳೇ ನಾವು ಮುಖ್ಯವಾಗಿ 2 ಪಾಠಗಳಲ್ಲಿ ಬರ್ತಕ್ಕಂತಹ ಕೆಲವೊಂದು ಅನ್ವಯಿಕ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಇಂತಹ ಪ್ರಶ್ನೆಗಳು ಬಂದಾಗ ವಿದ್ಯಾರ್ಥಿಗಳು ಎದೆಗುಂದದೆ ಸ್ವಲ್ಪ ಚಾಣಾಕ್ಷತೆಯಿಂದ ಆ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರಿಸಿದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟ ಆಗೋದಿಲ್ಲ. ಇವಾಗ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿರ್ತಕ್ಕಂಥದ್ದು ನಿಮಗೆ ಅನುಕೂಲಕರವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ
ಈ ಒಂದು ಅಧ್ಯಾಯ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.